ಗ್ರಿಡ್ಡಿನ ಬೇಸಿಕ್ಸ್ ಅನ್ನು ಕಲಿಲಿಕ್ಕಿದ್ದೇವೆ. ಓಕೆ, ಸೊ ಮೊದಲು ನಾನು ಇಲ್ಲಿ ಕೆಲವೊಂದು ಡಿವ್ ಅನ್ನು ಹಾಕ್ತೀನಿ. ಓಕೆ, ಸೊ ಇಲ್ಲಿ ಗ್ರಿಡ್ ಕ್ಲಾಸ್ ನೇಮ್ ಅಲ್ಲಿ ನಾವು ಒಂದು ಡಿವ್ ಅನ್ನು ಹಾಕಿದೆ. ಓಕೆ, ಈ ಡಿವ್ವಿನ ಒಳಗೆ ನಾನು ಇನ್ನು ಕೆಲವೊಂದು ಡಿವ್ ಅನ್ನು ಹಾಕ್ತೀನಿ. ಓಕೆ, ಸೊ ಇಲ್ಲಿ ನಾನು ಐಟಮ್ 1 ಅಂತ ಕೊಡ್ತೀನಿ. ಸೊ ಅದೇ ತರ ಇದನ್ನು 3 ಸಾರಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇದು ಐಟಮ್ 2, ಐಟಮ್ 3. ಓಕೆ, ಸೊ ಇಲ್ಲಿ ನಮಗೆ ನಮ್ಮ ಡಿವ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇವಾಗ ನಾವು ಇದಕ್ಕೆ ಕೆಲವೊಂದು ಸ್ಟೈಲ್ ಅನ್ನು ಕೊಡೋಣ. ಸೊ ಇಲ್ಲಿ ನಾನು ಸ್ಟೈಲ್ ಟ್ಯಾಗ್ ಇದರೊಳಗೆ ಈ ಐಟಮ್ ಕ್ಲಾಸಿಗೆ ನಾನು ಪ್ಯಾಡಿಂಗ್ 3 rem, ನೆಕ್ಸ್ಟ್ ಬಾರ್ಡರ್ ಸಾಲಿಡ್ 1 pixel ಅಂತ ಕೊಡ್ತೀನಿ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ನಾನು ಇಲ್ಲಿ F4 ಅಂತ ಕೊಡ್ತೀನಿ. ನೆಕ್ಸ್ಟ್ ಫಾಂಟ್ ಸೈಜ್ 1.3 rem ಅಂತ ಕೊಡ್ತೀನಿ. ನೆಕ್ಸ್ಟ್ ಫಾಂಟ್ ವೇಟ್ ಬೋಲ್ಡ್ ಅಂತ ಕೊಡ್ತೀನಿ. ಸೊ ಅದೇ ತರ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ಸೊ ನಮ್ಗೆ ಇಲ್ಲಿ ನಮ್ಮ ಐಟಮ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ಈ ಗ್ರಿಡ್ ಕ್ಲಾಸಿಗೆ ಇಲ್ಲಿ ನಾವು ಡಿಸ್ಪ್ಲೇ ಗ್ರಿಡ್ ಅಂತ ಕೊಡೋಣ. ಸೊ ಗ್ರಿಡ್ ಇಲ್ಲಿ ಡಿಸ್ಪ್ಲೇ ಪ್ರಾಪರ್ಟಿ ಗ್ರಿಡ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಸೇವ್ ಮಾಡಿದ್ರೆ ಏನು ಚೇಂಜಸ್ ಆಗಲ್ಲ. ಸೊ ಫ್ಲೆಕ್ಸ್ ತರ ಈ ಗ್ರಿಡ್ ಅಲ್ಲ, ಯಾಕೆಂದ್ರೆ ಇಲ್ಲಿ ಇನ್ನು ಕೆಲವೊಂದು ಪ್ರಾಪರ್ಟೀಸ್ ಅನ್ನು ಹಾಕ್ಬೇಕಾಗತ್ತೆ. ಆವಾಗ ನಮ್ಗೆ ಇಲ್ಲಿ ಚೇಂಜಸ್ ಅನ್ನು ನೋಡ್ಲಿಕ್ಕೆ ಆಗುವಂಥದ್ದು. ಸೊ ನಾನಿಲ್ಲಿ ಮೊದಲು ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಅನ್ನೋ ಒಂದು ಪ್ರಾಪರ್ಟಿಯನ್ನು ಹಾಕ್ತೀನಿ. ಓಕೆ, ಸೊ ಇಲ್ಲಿ ನಾವು ಏನು ಕೊಡುದು ಅಂದ್ರೆ ಕಾಲಮ್ಸ್ ನಮ್ಗೆ ಈ 3 ಐಟಮ್ ಎಷ್ಟು ಕಾಲಮ್ ಅಲ್ಲಿ ಡಿವೈಡ್ ಆಗ್ಬೇಕು ಅಂತ, ಒಂದು ರೋ ಅಲ್ಲಿ ಎಷ್ಟು ಕಾಲಮ್ಸ್ ಅಲ್ಲಿ ನಮ್ಗೆ ಈ ಐಟಮ್ಸ್ ಡಿಸ್ಪ್ಲೇ ಆಗ್ಬೇಕು ಅಂತ. ಓಕೆ, ಸೊ ಅದರ ಸೈಜ್ ಅನ್ನು ನಾವು ಕೊಡುವಂಥದ್ದು. ಸೊ ಇಲ್ಲಿ ನಾನು ನಮ್ಮ ಹತ್ರ 3 ಐಟಮ್ ಇದೆ. ಸೊ ನಾನಿಲ್ಲಿ 200 ಪಿಕ್ಸೆಲ್ ಅಂಡ್ 200 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಐಟಮ್ಸ್ 3 ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದನ್ನ ನಾನು ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಐಟಮ್ಸ್ ಏನು 200 ಪಿಕ್ಸೆಲಿನ ಒಂದೊಂದು ಐಟಮ್ 3 ಕಾಲಮ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನೀವು ಇಲ್ಲಿ ಈ ಐಟಮ್ಸ್ ಅನ್ನು ಜಾಸ್ತಿ ಮಾಡಿದ್ರೆ ಸೊ ಇಲ್ಲಿ ನಾನು ಇದನ್ನು ಮತ್ತೆ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ಸೊ ನೀವು ನೋಡ್ಬೋದು ಈ ನೆಕ್ಸ್ಟ್ 3 ಐಟಮ್ಸ್ ಇದರ ಕೆಳಗೇನೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದಕ್ಕೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇಲ್ಲ. ಸೊ ನಾನು ಇಲ್ಲಿ ಈ ಒಂದು ಕಾಲಮ್ ಅಲ್ಲಿ ಒಂದು ರೋ ಅಲ್ಲಿ ಎಷ್ಟು ಕಾಲಮ್ ಇರಬೇಕು ಅಂತ ಕೊಟ್ಟಿರುವಂತದ್ದು. ಸೊ ಒಂದು ರೋ ಅಲ್ಲಿ 3 ಕಾಲಮ್ ಇರಬೇಕು, ಅದರ ಸೈಜ್ 200 ಪಿಕ್ಸೆಲ್ ಆಗಿರ್ಬೇಕು. ಓಕೆ, ಸೊ ನಾನಿಲ್ಲಿ ಎಷ್ಟು ಐಟಮ್ಸ್ ಅನ್ನು ಕೊಟ್ಟರು ಕೂಡ ಇಲ್ಲಿ ಒಂದು ರೋ ಅಲ್ಲಿ 3 ಕಾಲಮ್ ಆಗಿ ಡಿವೈಡ್ ಆಗಿರುತ್ತೆ, ಇದೇ ಸೈಜ್ ಅಲ್ಲಿ ಡಿವೈಡ್ ಆಗಿರುತ್ತೆ. ಓಕೆ, ಸೊ ಇವಾಗ ನೀವು ಇಲ್ಲಿ ಇನ್ನೊಂದು 200 ಪಿಕ್ಸೆಲ್ ಅಂತ ಕೊಟ್ಟಲ್ಲಿ ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇನ್ನೊಂದು ಐಟಮ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಇದರ ಸೈಡ್ ಅಲ್ಲಿ. ಓಕೆ, ಇದರ ನೆಕ್ಸ್ಟ್ ನಾನು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೊ 4 ಕಾಲಮ್ ಅಲ್ಲಿ ಏನು ಐಟಮ್ಸ್ ಗಳು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇವಾಗ ನಾನು ಇಲ್ಲಿ
ಬರೀ 3 ಕಾಲಮ್ ಅನ್ನು ಇಡ್ತೀನಿ. ಸೊ ನಿಮ್ಗೆ ಬೇಕಿದ್ರೆ ಈ ತರ ಒಂದು ಪರ್ಟಿಕ್ಯುಲರ್ ಸೈಜ್ ಕೊಡೋದಕ್ಕಿಂತ ನಾವು ಆಟೋ ಅಂತಾನು ಕೊಡ್ಬೋದು. ಆಟೋ ಇವಾಗ ಸೇವ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಎಲಿಮೆಂಟಿಗೆ ನಿಮ್ಗೆ ಸೈಜ್ ಕೊಡ್ಬೇಕು, ಉಳಿದ ಎಲಿಮೆಂಟ್ ನಿಮ್ಗೆ ಏನು ಸ್ಕ್ರೀನಿನ ಸೈಜಿಗೆ ಅಡ್ಜಸ್ಟ್ ಆಗ್ಬೇಕು ಅಂತ ನೀವು ಆಟೋ ಅನ್ನುವ ಒಂದು ವ್ಯಾಲ್ಯೂ ಅನ್ನು ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾವು ಇದನ್ನು ನಾನು ಕಾಪಿ ಮಾಡ್ತೀನಿ ಅಂಡ್ ಇಲ್ಲಿ ನಾನು ಇದನ್ನು ಆಟೋ ಅಂತ ಮಾಡ್ತೀನಿ. ಸೇವ್ ಮಾಡಿದ್ರೆ ಸೇವ್ ಮಾಡಿದ್ರೆ ಇಲ್ಲಿ ಇದು 2 ಐಟಮ್ಸ್ಗಳು ಒಂದೇ ಸೈಜ್ ಅಲ್ಲಿ ಇದೆ. ಇದು 200 ಪಿಕ್ಸೆಲ್ ಆಗಿದೆ. ಸೊ ನಾವು ಇಲ್ಲಿ ಕೂಡ ಆಟೋ ಅಂತ ಕೊಡ್ಬೋದು. ಸೊ ಈ ರೀತಿ 3 ಕೂಡ ಆಟೋ 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 ಅಂತ ಕೊಟ್ಟಾಗ ಇಲ್ಲಿ ಎಲ್ಲ ಐಟಮ್ಸ್ಗಳು ಒಂದೇ ಸೈಜ್ ಅಲ್ಲಿ ಏನು ಅಲೈನ್ ಆಗುತ್ತೆ. ಓಕೆ, ಇಲ್ಲಿ ನೀವು ಈ ಆಟೋ ಅನ್ನೋದು 3 ಸಾರಿ ಕೊಡೋದಕ್ಕಿಂತ ನೀವು ಇದನ್ನು ರಿಪೀಟ್ ಅಂತಾನು ಕೊಡ್ಬೋದು. ಓಕೆ, ರಿಪೀಟ್ ಅಂತ ಕೊಟ್ಟು ಇಲ್ಲಿ ಇದು 2 ಪ್ಯಾರಾಮೀಟರ್ ಅಂತ ತಗೊಳುತ್ತೆ. ಸೊ ನಮ್ಗೆ ಇಲ್ಲಿ 3 ಸರಿ ಆಟೋ ಅಂತ ಡಿಸ್ಪ್ಲೇ ಆಗ್ಬೇಕು. ಸೊ ನಾನು ಇಲ್ಲಿ 3 3 ಅಂತ ಕೊಡ್ತೀನಿ. ನೆಕ್ಸ್ಟ್ ಕಾಮ ನಮ್ಗೆ ಯಾವ ಸೈಜ್ ಬರಬೇಕು ಅಂತ. ಓಕೆ, ಸೊ ನಾನು ಇಲ್ಲಿ ಆಟೋ ಅಂತ ಕೊಡ್ತೀನಿ. ಸೊ ನನಗೆ 3 ಕಾಲಮ್ ಅಲ್ಲಿ ಆಟೋ ಸೈಜ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು. ಸೊ ಸೇವ್ ಮಾಡಿದ್ರೆ ಸೊ ಇಲ್ಲಿ ಏನು ಚೇಂಜಸ್ ಕಾಣಲ್ಲ. ಓಕೆ, ಸೊ ನಿಮ್ಗೆ ಬೇಕಿದ್ರೆ ಇಲ್ಲಿ 4 ಅಂತಾನು ಮಾಡ್ಬೋದು. ಸೊ ಸೇವ್ ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಇಲ್ಲಿ ನಾವು ಯಾವುದೇ ಒಂದು ಯೂನಿಟ್ ಅನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಪಿಕ್ಸೆಲ್, ರೆಮ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆದ್ರೆ ಗ್ರಿಡ್ ಅಲ್ಲಿ ನಾವು ಹೆಚ್ಚಾಗಿ FR ಅನ್ನುವ ಒಂದು ಯೂನಿಟ್ ಅನ್ನು ಯೂಸ್ ಮಾಡ್ತೀವಿ. ಅಂದ್ರೆ FR ಅಂದ್ರೆ ಫ್ರಾಕ್ಷನ್ ಆಫ್ ನಮ್ಮ ವ್ಯೂ ಪೋರ್ಟ್. ಓಕೆ, ಸೊ ಈ FR ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನಾವು ಫ್ಲೆಕ್ಸ್ ಯೂಸ್ ಮಾಡುವಾಗ ಫ್ಲೆಕ್ಸ್ 1 ಫ್ಲೆಕ್ಸ್ 2 ಅಂತ ಯೂಸ್ ಮಾಡ್ತಿದ್ವಿ. ಸೊ ಅದೇ ತರ ಈ FR ಯೂನಿಟ್ ಕೂಡ ವರ್ಕ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಇದನ್ನು ಕಮೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ ಗ್ರಿಡ್ ಟೆಂಪ್ಲೇಟ್ ಕಾಲಮ್ ಇಲ್ಲಿ ನಾನು 1 FR 2 FR ಹಾಗೂ 1 FR ಅಂತ ಕೊಡ್ತೀನಿ. ಸೊ ಸೇವ್ ಮಾಡಿದ್ರೆ ಸೊ ಈ ತರ ಡಿಸ್ಪ್ಲೇ ಆಗುತ್ತೆ. ಓಕೆ, ನಿಮ್ಗೆ ಬೇಕಿದ್ರೆ ಇಲ್ಲಿ 2 FR ಅಂತಾನು ಕೊಡ್ಬೋದು. ಸೊ ಈ ತರ ಬರುತ್ತೆ. ಅದಲ್ಲದೆ ಇಲ್ಲಿ ನಾವು 3 FR ಅಂತ ಕೊಟ್ಟು ಸೊ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನಾವು ಆಟೋ ಆರ್ ರಿಪೀಟ್ ಪ್ರಾಪರ್ಟಿ ಆರ್ ವ್ಯಾಲ್ಯೂ ಅಲ್ಲೂ ಕೂಡ ನಾವು ಇಲ್ಲಿ FR ಅಲ್ಲಿ ಕೊಡ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಎಲ್ಲಾ ಐಟಮ್ಗಳು ಒಂದಕ್ಕೆ ಒಂದು ಜಾಯಿಂಟ್ ಆಗಿದೆ. ಸೊ ನಾವು ಇಲ್ಲಿ ಇನ್ನೊಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಜಿನ್ ಅನ್ನು ಕೊಡ್ಬೋದು. ಸೊ ಮಾರ್ಜಿನ್ ಗಿಂತ ನಾವು ಗ್ರಿಡ್ ಗ್ಯಾಪ್ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಗ್ರಿಡ್ ಗ್ಯಾಪ್ ಪ್ರಾಪರ್ಟಿ ನಾನು 1 ಅಂತ ಕೊಟ್ಟಾಗ 1 ರೆಮ್ ಅಂತ ಕೊಟ್ರೆ ಸೊ ಇಲ್ಲಿ ನೀವು ನೋಡ್ಬೋದು ವಿದೌಟ್ ಮಾರ್ಜಿನ್ ನಾವು ಏನು ಕ್ಯಾಲ್ಕುಲೇಟ್ ಮಾಡದೆ ನಾವು ಈ ಗ್ಯಾಪ್ ಅನ್ನು ಬಿಲ್ಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೀವು ಗ್ರಿಡ್ ಗ್ಯಾಪ್ ರೋ ಅಲ್ಲಿ ಕೂಡ ಗ್ಯಾಪ್ ಕೊಡ್ಬೋದು, ಕಾಲಮ್ ಅಲ್ಲಿ ಕೂಡ ಗ್ಯಾಪ್ ಕೊಡ್ಬೋದು. ಓಕೆ, ಸೊ ನಾವು ಈ ಐಟಮ್ಸ್ ಗಳನ್ನು ಯಾವ ರೀತಿ ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಯೂಸ್ ಮಾಡಿಕೊಂಡು ಇದನ್ನು ಅಲೈನ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಸೊ ಇವಾಗ ನಾವು ಒಂದು ಲೇಔಟ್ ಅನ್ನು ಬಿಲ್ಡ್ ಮಾಡಿ ಅದನ್ನು ಯಾವ ರೀತಿ ಅಲೈನ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಮೇನ್ ಟ್ಯಾಗ್ ಅನ್ನು ಬರೆದು ಇಲ್ಲಿ ಇದರೊಳಗೆ ಒಂದು ಸೆಕ್ಷನ್ ಅನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಈ ಸೆಕ್ಷನ್ ಒಳಗೆ ನಾನೊಂದು H2 ಟ್ಯಾಗ್, ಸೊ ಇಲ್ಲಿ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ
ಅಂತ ಕೊಡ್ತೀನಿ. ಓಕೆ, ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಕೊಡ್ತೀನಿ. ನೆಕ್ಸ್ಟ್ ನಾನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನು ಬರೆದು ಇಲ್ಲಿ ನಾನು ಟೆಕ್ಸ್ಟ್ ಅನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದೇ ತರ ನಂಗೆ ಒಂದು ಸೈಡ್ ಬಾರ್ ಬೇಕು. ಸೊ ನಾನಿಲ್ಲಿ ಅಸೈಡ್ ಟ್ಯಾಗ್ ಅನ್ನು ಬರೆದು ಇಲ್ಲಿ ಕೂಡ ನಾನು ಈ ಕಂಟೆಂಟ್ ಅನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಹೆಲೋ ಅಂತ ಬರೀತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ನಿಮ್ಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ನಾವು ಇದಕ್ಕೆ ಗ್ರಿಡ್ ಪ್ರಾಪರ್ಟೀಸ್ ಅನ್ನು ಕೊಡೋಣ. ಸೊ ಇಲ್ಲಿ ನಾನು ಈ ಮೇನ್ ಟ್ಯಾಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾಕಂದ್ರೆ ಈ ಎಲ್ಲ ಎಲಿಮೆಂಟ್ಸ್ ಗಳಿಗೆ ಮೇನ್ ಟ್ಯಾಗ್ ಪೇರೆಂಟ್ ಎಲಿಮೆಂಟ್ ಆಗಿರುತ್ತೆ. ಓಕೆ, ಸೊ ನಾನು ಇಲ್ಲಿ ಮೇನ್, ಇಲ್ಲಿ ನಾನು ಡಿಸ್ಪ್ಲೇ ಗ್ರಿಡ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಗ್ರಿಡ್ ಟೆಂಪ್ಲೇಟ್ ಕಾಲಮ್ ನಾನು 3FR ಅಂಡ್ 1FR ಅಂತ ಕೊಡ್ತೀನಿ. ಅಂದ್ರೆ ನಂಗೆ ಈ ಸೆಕ್ಷನ್ 3FR ಸೈಜ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಅದೇ ತರ ಈ ಅಸೈಡ್ ಸೆಕ್ಷನ್ 1FR ಏನು ಸೈಜ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ನಾನಿಲ್ಲಿ ಸೇವ್ ಮಾಡಿದ್ರೆ ನೋಡಿದ್ರೆ ಈ ತರ ಡಿಸ್ಪ್ಲೇ ಆಗುತ್ತೆ. ಸೊ ಇದಕ್ಕೆ ನಾವು ಗ್ರಿಡ್ ಗ್ಯಾಪ್ ಅನ್ನು ಕೊಡ್ಬೋದು. ಸೊ ಗ್ರಿಡ್ ಗ್ಯಾಪ್ ಇಲ್ಲಿ ನಾನು 1.5 rem ಅಂತ ಕೊಡ್ತೀನಿ. ಸೊ ಸೇವ್ ಮಾಡಿದ್ರೆ ಇಲ್ಲಿ ಏನು ನಮ್ಮ ಲೇಔಟ್ ಈ ತರ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಬೇಕಿದ್ರೆ ನೀವು ಈ ಸೈಜ್ ಅನ್ನು ಕೂಡ ಚೇಂಜ್ ಮಾಡಬಹುದು. ಸೊ ಇಲ್ಲಿ 2FR ಅಂಡ್ 1FR ಅಂತ ಕೊಡ್ಬೋದು, ಅಥವಾ ನೀವು ಎರಡನ್ನು ಕೂಡ ಈಕ್ವಲ್ ಆಗಿ ಕೂಡ ಇಡ್ಬೋದು. ಓಕೆ, ಸೊ ಈ ತರ ಹೀಗೆ ನಾವು ಬರೀ 3 ಲೈನ್ಸ್ ಆಫ್ ಕೋಡ್ ಅಲ್ಲಿ ನಾವು ನಮ್ಮ ಏನು ಕಂಟೆಂಟ್ ಅನ್ನು ಅಲೈನ್ ಮಾಡಬಹುದು ಯೂಸಿಂಗ್ ಗ್ರಿಡ್. ಸೊ ಈಸಿಯಾಗಿ ಅಲೈನ್ಮೆಂಟ್ ಅನ್ನು ಮಾಡಬಹುದು. ಸೊ ಗ್ರಿಡ್ ಅನ್ನು ಯೂಸ್ ಮಾಡ್ಕೊಂಡು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೋಸ್ ಬಗ್ಗೆ ಕಲಿಯೋಣ. ಸೊ ಗ್ರಿಡ್ ಟೆಂಪ್ಲೇಟ್ ರೋ ಪ್ರಾಪರ್ಟಿಗಳ ಬಗ್ಗೆ ಕಲಿಯೋಣ.